ಮದುವೆಗೆ ನೀನು ಒಪ್ಪಂದ್ಮೇಲೆ ಆಗೋಯ್ತು. ನಮ್ಗೆಲ್ಲ ಸಂತೋಷನೇ. ಈ ಮನೆ ಬೆಳಗೋಕೆ ಒಬ್ಳು ಮಹಾಲಕ್ಷ್ಮಿ ಬರ್ತಾಳಂದ್ರೆ ನಾನ್ ಬೇಡ ಅಂತೀನಾ? ಹೆಣ್ಣೆ ಯಾರಪ್ಪ? ನೀಲವೇಣಿ ಅಂತ. ನೀಲವೇಣಿ ಹೆಸರು ತುಂಬಾ ಚೆನ್ನಾಗಿದೆ. ಎಲ್ಲಿರೋದು? 2ನೇ ಬೀದಿಲಿ. ಓಹೋ, ರಂಗಮ್ಮನ ಮಗಳಾ? ಅಲ್ಲ. ಹಾ, ಗೊತ್ತಾಯ್ತು. ಮೂಲೆ ಮನೆ ರಾಮಯ್ಯನವರ ಕೊನೆ ತಂಗಿ ತಾನೆ? ದೊಡ್ಡ ಮನೆ ಕೋದಂಡ ರಾಮಯ್ಯನವ್ರ ಮಗಳು ನೀಲವೇಣಿ. ಹೋಗಿ ಮದುವೆಗೆ ಏರ್ಪಾಡು ಮಾಡಿ. ಗಿರಿ, ಕಣ್ಣೀರಾಗ್ತಾ ಇದೆಯಲ್ಲೇ? ಈ ಮನೆಗೆ ಸೊಸೆ ಬರ್ತಾಳೆ, ಮಹಾಲಕ್ಷ್ಮಿಯಾಗಿ ಓಡಾಡ್ಕೊಂಡಿರ್ತಾಳೆ. ಆನಂದ ಪಡ್ಬೇಕಾದ ಸಮಯದಲ್ಲಿ ಕಣ್ಣೀರಾಗ್ತಾ ಇದೆಯಲ್ಲೇ? ಗಿರಿ, ಆ ಜಮೀನ್ದಾರ್ ಕೋದಂಡ ರಾಮಯ್ಯ ಎಂಥವನು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಈ ಮೂರ್ಖನಿಗೆ ತನ್ನೊಬ್ಬಳನೇ ಮಗಳು ಕೊಡಕ್ ಅವನೊಪ್ತಾನ? ಇಲ್ಲ. ನನ್ನಂತಸ್ತೇನು ಅವನಂತಸ್ತೇನು ಅಂತ ನೀನು ಚೆನ್ನಾಗಿ ತಿಳ್ಕೊಂಡಿದ್ದೀ ತಾನೆ? ಅಂದ ಮೇಲೆ ಈ ನಿನ್ನ ಮಗನಿಗೆ ಈ ಮದುವೆ ಸಾಧ್ಯ ಇಲ್ಲ ಅಂತ ನೀನು ಹೇಳ್ತೀಯೋ ಅಥವಾ ನಾನೇ ಹೇಳ್ಬೇಕು? ನೋಡಿ, ಅವನ ವಿಷಯ ನಿಮ್ಗೆ ಗೊತ್ತು ತಾನೆ? ಅವನು ಹಿಡಿದ ಹಠ ಬಿಡೋನಲ್ಲ. ನಾಳೆ ಈ ಮದುವೆ ಸಾಧ್ಯ ಇಲ್ಲ ಅಂದ್ರೆ ಅವನು ಮನಸ್ಸು ನೊಂದು ಮಗ ಮನೆ ಬಿಟ್ಟು ಹೋದ್ರೆ ಅದಕ್ಕೆ ಎಟಕ್ತೈತಿ ಕೈ ಚಾಚಿ ಅವಮಾನ ಮಾಡ್ಕೊಂತ ಹೇಳ್ತೀಯ? ಕೋದಂಡ ರಾಮಯ್ಯ ಶ್ರೀಮಂತನಾದ್ರು ನಮ್ಮ ಹಾಗೆ ಮನುಷ್ಯ ತಾನೆ. ನಾವು ಹೋಗಿ ಅಂಗಲಾಚಿ ಬೇಡ್ಕೊಂಡ್ರೆ ನಮ್ಮ ವೆಂಕಟೇಶನಿಗೆ ಹೆಣ್ಣು ಕೊಡ್ಬಹುದು. ನಡೀರಿ, ಹೋಗಿ ಹೆಣ್ಣು ಕೇಳೋಣ. ಮುಚ್ಚು ಬಾಯ್. ಗಿರಿ, ತಿಳುವಳಿಕೆ ಇರೋರ್ಗೆ ಏನಾದ್ರೂ ಒಂದು ಹೇಳಿ ಸಮಾಧಾನ ಮಾಡ್ಬೋದು ಕಣೆ. ಆದ್ರೆ ಜಮೀನ್ದಾರ್ ಕೋದಂಡ ರಾಮಯ್ಯ ಮಹಾ ಮುಂಗೋಪಿ, ತಾನೇ ಶ್ರೀಮಂತ ಅನ್ನೋ ದುರಭಿಮಾನಿ. ಇಂಥವನ ಹತ್ರ ಸಂಬಂಧ ಮಾಡ್ತು ಅಂತಂದ್ರೆ ಬೆಂಕಿ ಮುಂದೆ ವಸ್ತ್ರ ಹಿಡಿದಾಗೆ ಅಂತ ಅನ್ನೋದು ಗೊತ್ತಿಲ್ವೇನೆ ನಿನಗೆ? ನೋಡಿ, ನಿಮ್ ವೇದನೆ ಏನು ಅಂತ ಅರ್ಥ ಮಾಡ್ಕೊಳ್ದೆ ನಾನು ಮಾತಾಡ್ತಾ ಇಲ್ಲ. ಇಷ್ಟು ವರ್ಷಗಳಿಂದ ನನ್ನ ಚಿಕ್ಕಮ್ಮ ಅಂತ ಕರೀದಿದ್ದವನು ಇವತ್ತು ಬಾಯಿ ತುಂಬಾ ಪ್ರೀತಿಂತ ಚಿಕ್ಕಮ್ಮ ಅಂತ ಕರೆದು ತನ್ನ ಆಸೆನ ಹೆತ್ತ ತಾಯಿ ಹತ್ರ ಹೇಳ್ಕೊಂಡಾಗೆ ನನ್ನ ಹತ್ರ ಹೇಳ್ಕೊಂಡಾರಿ. ಅಕಸ್ಮಾತ್ ನಾನು ಆಗೋಲ್ಲ ಅಂದ್ರೆ ಅವನಿಗೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಏನ್ ಮಾಡಿದಾಗಾಯ್ತು? ನಾಳೆ ಅವನು ಕೋಪಿಸ್ಕೊಂಡು ನನ್ನ ಪ್ರೀತಿಯಿಂದ ಚಿಕ್ಕಮ್ಮ ಅಂತ ಕರೀದೆ ಹೋದ್ರೆ ನಾನು ಬದುಕಿತಾನೆ ಏನು ಪ್ರಯೋಜನ? ನೋಡಿ, ಏನ್ ಬೇಕಾದ್ರೂ ಆಗ್ಲಿ, ಆ ಕೋದಂಡ ರಾಮಯ್ಯನ ಹೆಣ್ಣು ಕೇಳಲೇಬೇಕು. ಗಿರಿ, ನೀನ್ ಇದೇ ಹಡದಲ್ಲಿತ್ತು ಅಂತಂದ್ರೆ ಪೂರ್ಣ ಜವಾಬ್ದಾರಿ ನಿನಗೆ ಇರ್ಲಿ. ನಾ ಹೆಣ್ ಕೇಳಕ್ ಬರಲ್ಲ. ಈ ಊರಿಗೆ ನಾ ಶಾನ್ ಭೋಗ. ಅಕಸ್ಮಾತ್ ಆಗಿ ಹೆಣ್ ಕೇಳಿ ಅವಮಾನ ಆಯ್ತು ಅಂತಂದ್ರೆ ನಾ ತಲೆ ಎತ್ಕೊಂಡು ತಿನ್ನಕ್ಕಾಗಲ್ಲ ಕಡೆ. ನನ್ ಬಲವಂತ ಮಾಡ್ಬೇಡ, ನಾನೇ. ನೀವು ಹೋಗ್ಬಾ. ಸಾವುಕಾರ ಇದಾರೆ, ಬನ್ನಿ ಕೂತ್ಕೊಳ್ಳಿ, ಕರಿತೀನಿ. ಯಾರು ನೀವು? ನೀಲವೇಣಿ ನೀನೇ ತಾನೆ? ಹೌದು. ನಿನಗೆ ವೆಂಕಟೇಶ್ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಡ್ರೈವರ್, ದನಿ ಕಾರ್ ನಂದೋ ನಿಂದೋಪ್ಪ? ನಿಮ್ದೇ ದನಿ. ನಂದು ಅಂದ ಮೇಲೆ ನನಗೋಸ್ಕರ ತಾನೇ ಇರ್ಬೇಕು. ನಿಮ್ಮಪ್ಪನ್ನ ಯಾಕೆ ಕುರ್ಸ್ಕೊಂಬಂದೆ? ಹಾಗಲ್ಲ ದನಿ, ಬಿಸಿಲಲ್ಲಿ ಕಾಲಿಗೆ ಚಪ್ಪಲ್ ಇಲ್ದೆ ಒಬ್ಬರೇ ನಡ್ಕೊಂಡ್ ಬರ್ತಾ ಇದ್ರು. ಅದನ್ನ ನೋಡಿ ನನ್ನ ಮನ್ಸು ತಡಿಲಿಲ್ಲ. ಹೇಗೂ ನಾನು ಒಬ್ಬನೇ ಕಾರಲ್ಲಿ ಹೋಗ್ತಾ ಇದ್ದೀನಲ್ಲ ಅಂತ ಕೂರ್ಸ್ಕೊಂಬಂದೆ. ದಯವಿಟ್ಟು ಕ್ಷಮಿಸ್ಬಿಡಿದನಿ. ನಾನ್ ಕ್ಷಮಿಸಬಹುದಪ್ಪ, ಆದ್ರೆ ನಾನು ಬೂಡ್ಸ್ ಕ್ಷಮಿಸಲ್ವೇ? ನೋಡು, ಇನ್ನು ಮೇಲೆ ನಿನಗೆ ಇಲ್ಲಿ ಕೆಲಸ ಇಲ್ಲ, ನೀನು ಹೋಗ್ಬಹುದು. ದನಿ ಹಾಗೆ ಮಾಡ್ಬೇಡಿ, ದಯವಿಟ್ಟು ಇನ್ನೊಂದ್ಸರಿ ಹಾಗೆ ಮಾಡೋದು. ಗೆಟ್ ಔಟ್. ದನಿ ಬೇಡಿ, ಯಾಕೆ ಮಾಡ್ಬಿಡಿ, ಕ್ಷಮಿಸ್ಬಿಡಿ. ಗೆಟ್ ಔಟ್. ಗೆಟ್ ಔಟ್. ಯಾರು ನೀವು? ನಾನು ಶಾನುಭೋಗರ ಹೆಂಡತಿ ಗಿರಿಯಮ್ಮ ಅಂತ. ಏನಾಗ್ಬೇಕು? ಬಂದ ವಿಷಯ ಏನು ಅಂತ ಬೇಗ ಹೇಳಿ, ನನಗೆ ಟೈಮ್ ಇಲ್ಲ. ನನ್ ಮಗ ವೆಂಕಟೇಶ ಲಕ್ಷಣವಾಗಿದ್ದಾನೆ, ತುಂಬಾ ಬುದ್ಧಿವಂತ, ಚೆನ್ನಾಗಿ ಓದಿದ್ದಾನೆ. ಓಹೋ, ಅದಕ್ಕೆ ಕೆಲಸ ಕೇಳಕ್ ಬಂದ್ರ? ಸದ್ಯಕ್ಕೆ ನನ್ನ ಹತ್ರ ಡ್ರೈವರ್ ಕೆಲಸ ಮಾತ್ರ ಖಾಲಿ ಇರೋದು. ಹಾಗಲ್ಲ,
ನನ್ ಮಗ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಅವನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾನೆ. ನನ್ನ ಮನೆಯೊಳಗೆ ಬಂದು ಯಾಕೆ ಶಾನ್ ಹೋಗಲಿ ಅಂತ ನನ್ನ ಸಂಬಂಧ ಕೇಳೋ ಹಾಗಾಯ್ತಲ್ಲ. ಇದೇ ಮಾತು ನೀನಲ್ದೆ ಬೇರೆ ಯಾವ ಗಂಡಸೆ ಹೇಳಿದ್ರು ಅವನ್ನ ಕಂಬ ಕಟ್ಟಿ 100 ಚಡಿ ಕೊಡಿಸ್ತಾ ಇದ್ದೆ. ನೀನು ಹೆಣ್ಣೆಂಗ್ಸು ಅಂತ ಬಿಟ್ಟಿದ್ದೀನಿ. ಈ ರಾಮಯ್ಯ ಕೆಂಡ ಆಗೋದಕ್ಕೆ ಮುಂಚೆ ತಲೆ ವೆಂಕಟೇಶ, ಬೇಡಪ್ಪ ಬೇಡ. ನಿಮ್ ತಂದೆ ಹೇಳಿದ ಮಾತು ನಿಜ ಆಯ್ತು. ನಾವಿಲ್ಲಿಗೆ ಬರ್ಬಾರ್ದಾಗಿತ್ತು. ನಡಿ. ಚಿಕ್ಕಮ್ಮ, ಹಿರಿಯಮ್ಮ. ಬೇಡ ವೆಂಕಟೇಶ, ವೆಂಕಟೇಶ. ಕೋದಂಡ ರಾಮಯ್ಯನವರೇ, ಬೇರೆ ಯಾರಾದ್ರೂ ನಮ್ ಚಿಕ್ಕಮ್ಮನಿಗೆ ಈ ರೀತಿ ಅವಮಾನ ಮಾಡಿದಿದ್ರೆ ಅಲ್ಲೇ ಬಗ್ದು ಬಿಡ್ತಿದ್ದೆ. ನಾನು ಪ್ರೀತ್ ಹುಡುಗಿ ಅಪ್ಪ ಅಂತ ಸುಮ್ಮನಾಗ್ತಾ ಇದ್ದೀನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮಾಗೆ ಶ್ರೀಮಂತನಾಗಿ ದರ್ಪದಿಂದ ಬಂದು ನಿಮ್ಗೆ ಹೆಣ್ ಕೇಳ್ತೀನಿ. ಆಗ ನೀವು ನನಗೆ ಮದುವೆ ಮಾಡ್ಕೊಡೋರಂತೆ. ಬರ್ತೀನಿ. ಹಲೋ, ನಮಸ್ಕಾರ ಸರ್. ನಿನ್ನ ವಿಷಯ ನನ್ನ ಮ್ಯಾನೇಜರ್ ಹೇಳು. ಸರ್, ನಾನು ನಿಮಗೆ ಮರದ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ. ನೋಡು, ಈ ಮರದ ವ್ಯಾಪಾರದಂತ ಕಚ್ಚಡ ವ್ಯಾಪಾರ ಬೇರೊಂದಿಲ್ಲ. ರಾತ್ರಿ ಅನ್ನೋ ಹಾಗಿಲ್ಲ, ಹಗಲು ಅನ್ನೋ ಹಾಗಿಲ್ಲ, ಕಾಡೆಲ್ಲ ಸುತ್ತಾ ಇರ್ಬೇಕು. 10 ವರ್ಷ ದುಡಿದ್ರು ಮೇಲೆ ಬರೋದು ಕಷ್ಟ. ನೋಡು, ನೀವು ಒಂದು ಕೆಲಸ ಮಾಡು. ನನ್ನ ಹತ್ರ ಬೇಕಾದಷ್ಟು ಲಾರಿಗಳಿದೆ. 1 ಲಾರಿ ಬೆಲೆ 1.5 ಲಕ್ಷ. ಈ ತಕ್ಷಣ ನೀನು 1 ಲಕ್ಷ ಕೊಟ್ರೆ ನಿನ್ಗೊಂದು ಲಾರಿ ಕೊಡ್ತೀನಿ. ಇನ್ನು ಮಿಕ್ಕಿದ ಹಣನ ತಿಂಗಳಿಗಷ್ಟೋ ಎಷ್ಟೋ ಕೊಟ್ಟು ತೀರ್ಸು. ಹಾ, ಬೇಕು ಅಂದ್ರೆ ನಾನು ಗೋಡೌನು ಬಾಡಿಗೆ ಕೊಡ್ತೀನಿ. ಈ ಲಾರಿ ಬಿಸ್ನೆಸ್ ನಲ್ಲಿ ಕಷ್ಟಪಟ್ಟು ದುಡಿದ್ರೆ ಇವತ್ತು 1 ಲಾರಿ, ನಾಳೆ 10 ಲಾರಿ ಆಗುತ್ತೆ. ಯೋಚನೆ ಮಾಡು. ಆಯ್ತು ಸರ್, ನೀವು ಹೇಳಿದಾಗೆ ನಾನು ಕೇಳ್ತೀನಿ. ನಾಳೆನೆ 1 ಲಕ್ಷ ರೂಪಾಯಿ ತಂದು ಕೊಟ್ಬಿಡ್ತೀನಿ. ಮಿಕ್ಕಿದ ಹಣನ ತಿಂಗಳು ಕಟ್ಟಿಬಿಡ್ತೀನಿ. ನಾನು ಮಾಡೋ ವ್ಯವಹಾರದಲ್ಲಿ ನಾನು ಮುಂದೆ ಹೊರಿಬೇಕು. ನನ್ನ ಗುರಿ ನಾನು ಮುಟ್ಟಬೇಕು ಅಷ್ಟೇ ಸರ್. ದೇವ್ರ ಒಳ್ಳೇದ್ ಮಾಡಿ. ಗುಡ್ ಲಕ್. ಬರ್ತೀನಿ ಸರ್. ಏನಣ್ಣ, ಇನ್ನು ಲಾರಿನೇ ಬಂದಿಲ್ಲ? ಬೆಳಗ್ಗೆ ಕಳಿಸ್ತೀನಿ. ಯಾಕೆ ಬರಲ್ಲ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಯಾಕೆ ಇಷ್ಟೊತ್ತಾಗ ಬರ್ಲಿಲ್ಲ? ಸುಮ್ಮನೆ ದೊಡ್ಡ ಲಾರಿ ತೇರು ಇರುತ್ತಲ್ಲ, ಆತರ ಬೇಗ ಬರುತ್ತಾ? ನಿಧಾನವಾಗೇ ಬರೋದು. ಚಿಕ್ಕಮ್ಮ, ನಾನೇ ಹೋಗ್ತಾನೆ ಬಿಡ್ತೀನಿ. ನೀ ಅಲ್ಲೇ ಇರು. ಆ ನನ್ನ ಮಗನ ನಾನೇ ಬಂದು ವಿಚಾರಿಸ್ಕೋತೀನಿ. ನಮಸ್ಕಾರ ಸರ್. ಏನ್ ಬಂದೆ? ಸರ್, ನನ್ನ ಲಾರಿ ಲೈನ್ ಮೇಲೆ ಹೋಗಿದೆ, ಬರುತ್ತೆ. ಶುಕ್ರವಾರನೇ ಕಳಿಸ್ಕೊಡ್ತೀನಿ ಅಂತ ಅಂದ್ರೆ. ಅರೆ, ಊಟಿಗೆ ಹೋಗಿದೆ ಕಣೆ, ಅನ್ಲೋಡ್ ಮಾಡ್ಕೊಂಡು ಬರ್ಲಿ, ನಾನೇ ಹೇಳಿ ಕಳಿಸ್ತೀನಿ. ಯಾವಾಗ ಬರುತ್ತೆ ಸರ್? ಯಾವಾಗ ಬರುತ್ತೋ ಏನೋ, ಯಾರಿಗೆ ಗೊತ್ತು. ಸರ್, ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ. ನನಗೆ ಲಾರಿ ಕೊಡೋ ಉದ್ದೇಶ ನಿಮಗೆ ಇಲ್ವಾ ಹೇಳ್ಬಿಡಿ. ಸುಮ್ನೆ ಲಾರಿ ಲಾರಿ ಅಂತ ಬಾಯ್ ಬಡ್ಕೋತಿಯಲ್ಲ. ಏನೋ ಪಾಪ ಸಹಾಯ ಮಾಡೋಣ ಅಂತಿದ್ದೆ, ಒಳ್ಳೆ ಗಿರಾಕಿ ಸಿಕ್ದಲ್ಲಯ್ಯ. ಹಾಗನ್ಬೇಡಿ ಸರ್, ನಾನು ಬಹಳ ಕಷ್ಟಪಟ್ಟು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ನನಗೆ ಮಾತ್ರ ಮೋಸ ಮಾಡಬೇಡಿ. ನೀನು ಕೊಟ್ಟಿರೋದು ಜುಜ್ಬಿ 1 ಲಕ್ಷ. ಎಷ್ಟೇ ಮಾತಾಡ್ತೀಯಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಕೊಡೋದು ಬಿಡೋದು ಆಮೇಲೆ ನೋಡೋಣ. ನನಗೆ ಬೇರೆ ಕೆಲಸ ಇದೆ. ಮುದ್ದಪ್ಪ, ಅಣ್ಣಯ್ಯ ಬಾಣಯ್ಯ, ಅಮ್ಮ ಕರೀತದಳು. ಬಾಣಯ್ಯ, ಬಾಣಯ್ಯ. ನೀನು ಕೊಟ್ಟಿರೋದು ಜುಜ್ಬಿ 1 ಲಕ್ಷ. ಎಷ್ಟೇ ಮಾತಾಡ್ತೀಯಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಕೊಡೋದು ಬಿಡೋದು ಆಮೇಲೆ ನೋಡೋಣ. ನನಗೆ ಬೇರೆ ಕೆಲಸ ಇದೆ. For more updates, like, comment, subscribe to our channel.